ಆದಿನಾರಾಯಣ ಹೊಸಳ್ಳಿ ಮತ್ತು ಇತರೆ ಗ್ರಾಮಗಳು 900 ಎಕರೆ KDBಗೆ ಭೂಸ್ವಾಧೀನ ಮಾಡೋ ವಿಚಾರದ ಈಗಾಗಲೇ 160 ದಿವಸದಿಂದನೂ ಕೂಡ ನಮ್ಮ ರೈತರು ನ್ಯಾಯಯುತ ಬೆಲೆ ಏನು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಬೆಂಬಲ ಬೆಲೆ ಪ್ರಕಾರ ನಮಗೆ 4 ಪಟ್ಟು ಕೊಡಿ ಅಂತ ಅಂದ್ಬಿಟ್ಟು ಈಗ ಅವತ್ತಿನಿಂದನೂ ಕೂಡ ಮುಸ್ಕರ ಮಾಡ್ತಾಯಿದ್ದಾರೆ. ನಾನು ಹಿಂದೆ ಲ್ಯಾಂಡ್ ಅಕ್ವಿಸಿಷನಲ್ ಆಫೀಸಲ್ಲಿ ಇದ್ದವನು. 80% ರೈತರದ ಒಪಿನಿಯನ್ ತಗೊಳ್ಬೇಕು ಯಾವುದೇ ಒಂದು ಅಕ್ವೈರ್ ಮಾಡಬೇಕಾದ್ರೂ ಕೂಡ, ಎಕ್ಸೆಪ್ಟ್ ರೈಲ್ವೆ ಮತ್ತು ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಮಿಲಿಟ್ರಿ ಇದೆಲ್ಲ ಬಿಟ್ಟು 80% ರೈತರದ್ದು ಒಪಿನಿಯನ್ ತಗೊಳ್ಬೇಕು. ಇವ್ರು ಯಾರೂ ತಗೊಳ್ತಾ ಇಲ್ಲ. ಆಮೇಲೆ ಏನು 2013ನೇ ಇಸ್ವಿನಲ್ಲಿ ಏನು ಒಂದು ತಿದ್ದುಪಡಿ ಮಾಡಿದ್ರು, ನಮ್ಮ ಕರ್ನಾಟಕ ಸರ್ಕಾರ ಉಳಿಸ್ಕೊಳ್ತು 1ಕ್ಕೆ 4 ಪಟ್ಟು ದುಡ್ಡು ಕಟ್ಕೊಡ್ಬೇಕು ಅಂತಲೂ ಕೂಡ ಆದೇಶ ಮಾಡಿದ್ದಾರೆ. ಇದನ್ನು ಯಾವುದು ಕೂಡ ಒಂದು ಗಣನೆ ತೆಗೆದುಕೊಳ್ತಾ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರೇಟ್ ಫಿಕ್ಸ್ ಮಾಡೋವಂಥ ಅಧಿಕಾರ ಇದೆ, ಆದರೂ ಕೂಡ ಅವರು ಯಾವಕ್ಕೂ ಗಮನ ಕೊಡ್ತಾ ಇಲ್ಲ. ಮೇಯ್ನ್ ರೋಡ್ನಾಗ ಇರೋದಕ್ಕೆ ಒಂಥರ, ದೂರದಲ್ಲಿರೋ ಒಂಥರ, ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಕೂಡ ಬೇಜಾನು ಹೇಳಿದ್ದೀವಿ. ಈಗ ರೈತರನ್ನ ನಿಜವಾಗ್ಲೂ ಒಳ್ಳೆ ಇದು ಊರನ್ನೇ ಬಿಟ್ಬಿಡಂಗೆ ಮಾಡ್ತಾರೆ ಬಿಡಿ. ಈಗ ಕಂಪ್ಲೀಟ್ ಎಲ್ಲನೂ ಇಲ್ಲಿಂದ ದಾವಸ್ಪೇಟೆ ಪುನಃ ಆಮೇಲೆ ಕುದೂರವರೆಗೂ ಎಲ್ಲ ಕಂಪ್ಲೀಟ್ ಎಲ್ಲ ಮಾಡ್ತಾಯಿದ್ದಾರೆ. ಒಳ್ಳೊಳ್ಳೆ ಜಾಗಗಳೆಲ್ಲನೂ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಪುನಃ ಆಮೇಲೆ ಮತ್ತೆ KDBನಲ್ಲಿ ಭ್ರಷ್ಟಾಚಾರ ಅನ್ನೋದು ಜಾಸ್ತಿ, ಅವ್ರಿಗೇನು ರಕ್ತದಲ್ಲೇ ಉತ್ಪತ್ತಿ ಆಗ್ತಾಯಿದೆ. 50% ತಗೊಳ್ಳೋಂಥ ಗಿರಾಕಿಗಳಿದ್ದಾರೆ, ದಳ್ಳಾಳಿಗಳೇ ಅವ್ರಿಗೆಲ್ಲನೂ ಮೇಯ್ನು. ಇದನ್ನೆಲ್ಲ ಹೋಗಲಾಡಿಸ್ಬೇಕು. ರೈತರಿಗೆ ನ್ಯಾಯಯುತವಾದ ಪರಿಹಾರನ ಮನೆಗೇ ಕಳಿಸ್ಕೊಡ್ಬೇಕು ಚೆಕ್ ಮೂಲಕ. ಆ ಥರ ಆಗಬೇಕು. ನಮ್ಮ ರೈತರೇನು 1 to 4 ಏನು ಇವಾಗ ಕೇಳ್ತಾ ಇದ್ದಾರೆ, ಅದನ್ನು ದಯವಿಟ್ಟು ಎಲ್ಲ ಜಿಲ್ಲಾಧಿಕಾರಿಗಳು ಸಭೆ ಕರೆದು ರೈತರನ್ನ 1 to 4 ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಈಗ, ಆ ಬೆಂಬಲ ಬೆಲೆ ಏನಿದೆ ಅಟ್ ಪ್ರೆಸೆಂಟು, ಆ ಥರ ಎಲ್ಲರಿಗೂ ಕೂಡ ಪರಿಹಾರ ಕೊಡಲಿ. ಆಮೇಲೆ ಇನ್ನೊಂದು ಅಕ್ವೈರ್ ಮಾಡ್ಕೊಳ್ತಾರೆ, ನಮ್ಗೆ ಯಾರಿಗೂ ಕೆಲಸನೂ ಕೊಡೋದಿಲ್ಲ. ಈ ಪರಿಸ್ಥಿತಿ ಇದೆ. 175 ದಿನದಿಂದನೂ ಅನಿರ್ದಿಷ್ಟಾವಧಿ ಧರಣಿ ಹೋರಾಟ ಮಾಡ್ಕೊಂಬಂದಿದ್ದೀರಿ. ಹೋರಾಟ ಮಾಡ್ಕೊಂಬಂದು ನಾವು ನ್ಯಾಯಯುತ ಬೆಲೆ, ನೀವು ಮಾಡಿರೋ ಬೆಲೆ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಹೋರಾಟ ಮಾಡ್ಕೊಂಬಂದಿದ್ದೀರಿ. ಇವತ್ತು ನಾವು ಸಾಂಕೇತಿಕವಾಗಿ ಟ್ರ್ಯಾಕ್ಟರ್ಗಳಲ್ಲಿ ಬಂದು ತಹಶೀಲ್ದಾರ್ಗೂ ಮತ್ತು ACಗೂ ಉಪ ನೋಂದಣಾಧಿಕಾರಿಗಳಿಗೂ ನಾವು ಮೆಮೊರಂಡಮ್ ಕೊಡಬೇಕು ಅಂತ ನಾವು ಬಂದು ಸಲ್ಲಿಸಿದ್ದೀವಿ. ಸಲ್ಲಿಸಿರೋ ಉದ್ದೇಶ ಏನು ಅಂತಂದರೆ, ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಭೂದರ ಹೆಚ್ಚುವರಿ ಮಾಡಬೇಕು ಅಂತ ವಿಚಾರದಾಗ ನಮ್ಮ ಸಭೆ ಕರೆದಾಗ, ಅವರು ಸಭೆಯಲ್ಲಿ 2022 ನೋಟಿಫಿಕೇಷನ್ ಏನಾಗಿತ್ತು, ಅದ್ರ ಹಿಂದಿನ 3 ವರ್ಷದ ಹಿಂದಿನ ಒಂದು ಮಾರುಕಟ್ಟೆ ಬೆಲೆಯನ್ನು ನಾವು ಕನ್ಸಿಡರ್ ಮಾಡ್ತೀರಿ ಅಂತ ಹೇಳಿ ಅವರು ಸಭೆಯಲ್ಲಿ ತಿಳಿಸಿದ್ರು. ಆ ತಿಳಿಸ್ತಲ್ಲಿ ಅವ್ರೇನು ಮಾಡಿದ್ದಾರೆ, ಸರಾಸರಿ 52 ಲಕ್ಷಕ್ಕೆ ನಿಗದಿ ಮಾಡಿದ್ದಾರೆ. 3 ವರ್ಷದ ಒಂದು ಮಾರುಕಟ್ಟೆ ಬೆಲೆಯನ್ನು ತೊಗೊಂಡು 52 ಲಕ್ಷ ಅಂತ ಫಿಕ್ಸ್ ಮಾಡ್ಯವ್ರೆ ಅವ್ರು ಮಾಡಿರೋ ಆದೇಶದಲ್ಲಿ. 52 ಲಕ್ಷದಲ್ಲಿ 1:3 ಮಾಡ್ಯವ್ರೆ. 1:3 ಅಂದರೆ ಎಷ್ಟಾಗ್ತದೆ, 1:56 ಆಗಬೇಕು. 1:56 ಮಾಡಲ್ಲ, ಅಲ್ಲಿನೂ ದಾಖಲೆ ಮಿಸ್ ಮಾಡ್ಕೊಂಡು 1:56 ಮಾಡೋದನ್ನು 1:50 ಮಾಡ್ತಾರೆ. ಅದು ತಪ್ಪು, ಅವ್ರ ಆದೇಶ ಮಾಡಿರೋದು ತಪ್ಪು. ಆಮೇಲೆ ಮತ್ತೆ ಇವರು ಏನು ನೋಟಿಫಿಕೇಷನ್ ಮುಂಚೆ ಸೀಲ್ಡಿಟ್ಟು 75 ಲಕ್ಷಕ್ಕೆ ಎಷ್ಟು ರಿಜಿಸ್ಟರ್ ಆಗಿರೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನಾವು 1,18,00,000 ಚಿಲ್ಡ್ರಿಗೆ ರಿಜಿಸ್ಟರ್ ಆಗಿರೋದು ನಾಗನಹಳ್ಳಿ ಸರ್ವೆ ನಂಬರು, ಸಂಬಂಧಪಟ್ಟಂಥ ದಾಖಲಾತಿನ ಮಾನ್ಯ ಚೀಫ್ ಸೆಕ್ರೆಟರಿಯವರು ಸೆಲ್ವಕುಮಾರ್ಗೂ ಮತ್ತು ಮಹೇಶ್ ಅವ್ರಿಗೂ, ಬಾಳಪ್ಪನವ್ರಿಗೂ, KDB ಸಚಿವರಾದಂಥ MB ಪಾಟೀಲ್ ಅವ್ರಿಗೂ ಸಹ ಲಿಖಿತ ಮೂಲಕ ನಾವು ಸಲ್ಲಿಸಿದ್ದೀರಿ. ಸಲ್ಲಿಸಿ ನೋಡಿ ಸರ್, ನೀವು ಮಾಡಿರೋದು, ಜಿಲ್ಲಾಧಿಕಾರಿಗಳು ಮಾಡಿರೋದು ಸರಿ ಇಲ್ಲ, ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಾವು ಮಾಡಬೇಕು ಅಂತ ನಾವು ಆ ದಾಖಲೆಗಳ ಸಮೇತ ಕೊಟ್ಟಾಗ ಅವರು ಒಂದು 2-3 ಸಭೆಯಲ್ಲಿ ನಮ್ಮನ್ನು ಕರೆದು ಎಲೆಕ್ಷನ್ ಮುಗಿದ ನಂತರ ಅವರು ಏನು ಮಾಡಿದ್ರು, ಹೆಚ್ಚುವರಿಯಾಗಿ 20 ಲಕ್ಷ ಮಾಡ್ತೀರಿ ಅಂತ ಅಲ್ಲಿ ಹೇಳಿದ್ರು. ಹೇಳಿದ ತಕ್ಷಣ ನಮ್ಮ ರೈತರು ಯಾರೂ ಒಪ್ಪಲಿಲ್ಲ. ಒಪ್ಪದೇ ಇರೋಕ್ಕೆ ನಾವೇನು ಮಾಡಿದ್ರಿ, ಸಭೆನ ಬಹಿಷ್ಕಾರ ಮಾಡಿ ಆಚೆ ಬಂದ್ರಿ. ನಾವು ಅಲ್ಲಿ ಆ ಸಭೆಯಲ್ಲಿ ಏನು ಹೇಳಿದ್ರಿ ಅಂದರೆ, ಮಾನ್ಯ ಕುಮಾರಣ್ಣವ್ರು ಕೇಂದ್ರ ಸಚಿವರಾಗಿದ್ದಾರೆ, ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಸಂಸದರು ಸುಧಾಕರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾವು ವಿಚಾರ ಮುಡಿಸಿದ್ದೀರಿ. ವಿಚಾರ ಮುಡಿಸಿರೋದ್ರಿಂದ ಅವರು ಒಂದು 15-20 ದಿನದಲ್ಲಿ ಒಂದು ಸಭೆ ಕರೆದ್ಬಿಟ್ಟು ನಮ್ಮ ಒಂದು ಸಭೆ ಮುಖಾಂತರ ಅವ್ರನ್ನೆಲ್ಲ ಕರೆಸಿ ನಾವು ಮಾತಾಡ್ತೀರಿ, ನಿಮ್ಗೆ ಒಳ್ಳೆ ನ್ಯಾಯಯುತ ಬೆಲೆ 1:4 ಕೊಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತೀರಿ ಅಂತ ಕುಮಾರಣ್ಣವರು ಮತ್ತು ಸುಧಾಕರ್ ಅವರು ಹೇಳಿದರು. ಈ ಮಾತನ್ನು ನಾವು ಸಭೆಯಲ್ಲಿ ತಂದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಲೋಕಲ್ಲು ರಾಜಕೀಯ ಅನ್ನೋದು ಇರ್ತದಲ್ವ, ನಮ್ಮದೇ ನಡಿಬೇಕು ಅನ್ನೋದು ಕೆಲವು ಹಾಲಿ ಮಾಜಿ ಶಾಸಕರು ಮತ್ತು ಮುಖಂಡರುಗಳಲ್ಲಿ ಭಿನ್ನಾಭಿಪ್ರಾಯಗಳು ಇರ್ಬೋದೇನೋ, ನಾವು ಹೇಳೋಕ್ಕಾಗಲ್ಲ.
ನಾವು ರೈತರಾಗಿ ಹೋರಾಟ ಮಾಡ್ತಾಯಿದ್ದೀರಿ, ನಾವು ಯಾವುದೇ ಪಕ್ಷದ ಪರ ಹೋರಾಟ ಮಾಡ್ತಾಯಿಲ್ಲ. ಅವ್ರಿಗೂ ದೇವರು ಒಳ್ಳೆ ಮನಸ್ಸು ಕೊಡಲಿ, ಈ ರೈತರ ಒಂದು ಹೋರಾಟಕ್ಕೆ ಅವರು ಸಹ ಬೆಂಬಲ ಕೊಡಲಿ. ಮಾನ್ಯ ಶಾಸಕರು ಮುಂದೆ ನಡೆಯುವ ಸದನದಲ್ಲಿ ನೀವು ಟ್ರ್ಯಾಕ್ಟರ್ಗಳ ಮುಖಾಂತರ ಒಂದು ಹೋರಾಟ ಮಾಡ್ತೀರಿ ಅಂತ ನಾವು ಕೇಳಿಕೊಂಡಾಗ ಹೌದು ಆಯಿತು ಒಳ್ಳೆಯದಾಗಲಿ ನೀವು ಮಾಡಿ ಅಂತಲೂ ಅವರು ಹೇಳಿದ್ದಾರೆ. ಮುಂದೆ ಏನು 15ನೇ ತಾರೀಕು ನಡೆಯುವಂಥ ಸದನದಲ್ಲಿ ಅಧಿವೇಶನಕ್ಕೂ ಸಹ ನಾವು ಏನು ಇವತ್ತು ಮಾಡಿದ್ದೀರಿ ಈ ಹೋರಾಟನ ಇನ್ನೂ ಹೆಚ್ಚು ರೀತಿಯಾಗಿ ನಾವು ಮಾಡ್ತೀರಿ. ಆದರೆ ಅದು ಮಾಡೋಕ್ಕೆ ಮುಂಚೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಬ್ ರಿಜಿಸ್ಟ್ರ್ ಉಪನೋಂದಣಾಧಿಕಾರಿಗಳು ಇವರೆಲ್ಲ ದಾಖಲೆಗಳನ್ನು ಏನು ಅವರು 2022 ನೋಟಿಫಿಕೇಷನ್ ಹಿಂದಿನ 3 ವರ್ಷದ ಏನು ಮಾರುಕಟ್ಟೆ ದರಗಳಿದ್ವು ಅದನ್ನು ಕ್ರಯಪತ್ರಗಳನ್ನು ನಕಲುಗಳನ್ನು ಸರಿಯಾದ ವರದಿ ಕೊಡಬೇಕು. ತಹಶೀಲ್ದಾರರು ಮತ್ತು ಇವರು AC ಅವರು ಮತ್ತು ಉಪನೋಂದಣಾಧಿಕಾರಿ ಮೂವರು ಸಹ ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕು. ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೆದು ಮತ್ತೊಮ್ಮೆ ಸಭೆ ಕರೆದು ಮಾರುಕಟ್ಟೆ ದರದ 1:4 ನಿಗದಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಮಾಡ್ತಾಯಿದ್ವಿ. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಅನಿರ್ದಿಷ್ಟಾವಧಿ ಧರಣಿನ ಮುಂದುವರಿಸ್ತೀರಿ. ಮುಂದೆ ಉಗ್ರ ಹೋರಾಟಕ್ಕೂ ನಾವು ರೆಡಿ ಇರ್ತೀವಿ.